ಇನ್ನ ಮೊನ್ನೆ ಎಪಿಸೋಡ್ ಅಲ್ಲಿ ಸರ್ ಗಿಲ್ಲಿ ಅವರು ಕೂತ್ಕೊಂಡು ನಿಮ್ ಪಕ್ಕ ಕೂತಿರ್ತಾರೆ, ಓಕೆ ಹಂಗೆ ಮಾತಾಡ್ತಾ ನೀವ್ ಹೇಳ್ತೀರಿ ಸೋತವರ ಗೆಲ್ಲದಿಲ್ಲಿ ಅಂತ ಹೇಳ್ಬಿಟ್ಟು, ಅಂದ್ರೆ ನಿಮ್ಮನ್ನ ಗೇಮ್ ಇಂದ ಹೊರಗಿಟ್ಬಿಡ್ತಾರೆ ಒಂದ್ ವಾರ, ಹೌದು ಆಗ ಇಲ್ಲಿ ಸೋತವರ ಗೆಲ್ಲದು ಒಳ್ಳೇದಾಯ್ತು ಬಿಡು ಅಂತ ಹೇಳ್ಬಿಟ್ಟು ಹೇಳ್ತೀರಿ ನೀವು. ಅಂದ್ರೆ ಅದೊಂಥರ ಹೆಂಗಿರತ್ತೆ ಅಂದ್ರೆ ನಿಮಗೂ ಗೇಮ್ ಆಡಕ್ ಇಷ್ಟ ಇಲ್ಲ ಅನ್ನೋ ತರ ಮನೆಯಲ್ಲ ಹಂಗ ಅನ್ಕೊಂಡಿರ್ತಾರೆ. ಹೌದು ಹೌದು ಅವಾಗ ಗಿಲ್ಲಿ ಇದು ಡಿಸ್ಕಷನ್ ಎಲ್ಲ ಮಾಡುವಾಗ ಅವ್ರು ನಿಮಗೆ ಹೇಳ್ತಾರೆ ಎಷ್ಟಂತ ಸುಳ್ಳು ಹೇಳ್ತೀರಾ. ನಾನು ಕನ್ಫ್ಯೂಸ್ ಮಾಡಕ್ಕೆ ಏನ್ ಮಾಡ್ತೀನಿ, ನಮ್ದೊಂದು ಸೀಕ್ರೆಟ್ ಟಾಸ್ಕ್ ಕೊಡ್ತಾರಲ್ಲ, ಸೋತ್ರಿ ಆದರೆ ನಾವು ಗೆದ್ವಿ ಅಂತ, ಅದನ್ನ ಇವ್ರಿಗೆ ಅಪೋಸಿಟ್ ಟೀಮ್ ಅವ್ರಿಗೆವರೆಗೂ ರೀಚ್ ಆಗಿ ಅವರು ಪೆದ್ದು ಥರ ಸೋಲ್ಲಿ ಅಂತ ಆ ತಲೆ ಉಪಯೋಗಿಸ್ತೀನಿ. ಅಂದರೆ ಅರ್ಥ ಆಯ್ತಾ ನಿಮಗೆ? ಸೋತವರೇ ಗೆದ್ದವರು ಅಂತ ಹುಳ ಬಿಡ್ತೀನಿ. ನಾನು ಬೇರೆಯವರಾಗಿದ್ದರೆ ಬೈತಾ ಇದ್ದೆ, ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು. ನನಗೆ ಗಿಲ್ಲಿಯವರು ಇಷ್ಟ ಇತ್ತು, ನನಗೆ ಅವ್ರ ಫ್ರೆಂಡ್ಶಿಪ್ ಬೇಕಾಗಿತ್ತು, ಫ್ರೆಂಡ್ಶಿಪ್ ಇಷ್ಟ ಇತ್ತು. ನಾನು ಎಷ್ಟೇ ಟ್ರೈ ಮಾಡಿದ್ರು ಅವರು ನನ್ನ ಒಂದೊಂದು ವಿಷಯಕ್ಕೂ ಡಮ್ಮಿ ಥರನೇ ಟ್ರೀಟ್ ಮಾಡ್ತಾಯಿದ್ರು. ನಾನು ಚಂದ್ರಪ್ರಭಾ ನನ್ನ ಕ್ಲೋಸು, ಚಂದ್ರಪ್ರಭಾ ಅವರು ಪ್ರಾಣ ಸ್ನೇಹಿತರು, ಆದ್ದರಿಂದ 3 ಜನ ನಂಗೆ ಇಷ್ಟ ಇತ್ತು, 3 ಜನ ಟೀಮ್ ಇಷ್ಟ ನನಗಿತ್ತು. ಆದರೆ ಅವರು ಒಂದೊಂದಕ್ಕೂ ಸುಳ್ಳು ಓಡ್ಬಿಡ್ತೀಯಾ ಹ್ಞೂ ಅಂತ ಇದ್ರು. ನಾನು ಈಗ ಬಡ್ಕೊಳ್ಳೋರು ಬಡ್ಕೊಳ್ಳಿ, ಬಂದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಅದರಿಂದ ನಂದು ನಂಬಿ ಬಿಟ್ಟರೆ ಬಿಡಲಿ ಅಂತ. ಆದರೆ ನಾನು ರ್ಯಾಶ್ನೆಸ್ ಒನ್ ಟೈಮು ಅವ್ರ ಮೇಲೆ ಆಗಲಿಲ್ಲ. ಆದರೆ ಟಾಯ್ಲೆಟಲ್ಲಿ ಬಂದು ಜಗಳ ಆದಾಗ ಅವ್ರಿಗೆ ಟೀ ಮುಚ್ಕೊಂಡು ಹೋಗಿ ಏನ್ಬಿಡ್ತೀನಿ, ಅವತ್ತು ಎದ್ರಕೊಬಿಡ್ತಾರೆ.